discuss about the quantum efficiency or quantum yield. What is meant by quantum efficiency? Quantum efficiency is quantum yield in a photochemical reaction. It is defined as the number of molecules reacting per quantum of light absorbed. Number of molecules reacting per quantum of light absorbed. ಅಂದರೆ ಇಲ್ಲೇನಿದೆ, ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸು ರಿಯಾಕ್ಟ್ ಆಗುತ್ತೆ ಪರ್ ಕ್ವಾಂಟಮ್ ಆಫ್ ಲೈಟ್ ಅಬ್ಸಾರ್ಬ್ಡ್. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಈಸ್ ಗಿವನ್ ಲೈಕ್ ದಿಸ್ ಒನ್. ಇಟ್ ಈಸ್ ಪೈ ಇಸ್ ಈಕ್ವಲ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟಿಂಗ್ ಇನ್ ಎ ಗಿವನ್ ಟೈಮ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಾ ಅಬ್ಸಾರ್ಬ್ ಇನ್ ದಿ ಸೇಮ್ ಟೈಮ್. ಅಂದರೆ ಕೊಟ್ಟಂತಹ ಟೈಮ್ನಲ್ಲಿ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಗುತ್ತೆ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಾ ಅಬ್ಸಾರ್ಬ್ ಇನ್ ದಿ ಸೇಮ್ ಟೈಮ್. ಅದೇ ಟೈಮ್ನಲ್ಲಿ ಎಷ್ಟು ಕ್ವಾಂಟಾ ಅಬ್ಸಾರ್ಬ್ಡ್ ಆಗುತ್ತೆ ನೋಡ್ಕೊಳ್ಳಿ. ಕೊಟ್ಟಂಥ ಟೈಮ್ನಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಗುತ್ತೆ ಮತ್ತು ಅದೇ ಟೈಮ್ನಲ್ಲಿ ಎಷ್ಟು ಕ್ವಾಂಟಾ ಅಬ್ಸಾರ್ಬ್ ಆಗುತ್ತೆ ಅನ್ನೋದು. ಆರ್ ಫೈ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ರಿಯಾಕ್ಟಿಂಗ್ ಇನ್ ಎ ಗಿವನ್ ಟೈಮ್ ಡಿವೈಡೆಡ್ ಬೈ ನಂಬರ್ ಆಫ್ ಐನ್ಸ್ಟೀನ್ಸ್ ಅಬ್ಸಾರ್ಬ್ ಇನ್ ದಿ ಸೇಮ್ ಟೈಮ್. ಎರಡೂ ಒಂದೇ ಥರ ಇದೆ. ಹಿಯರ್ ದ ನಂಬರ್ ಆಫ್ molecules reacting in a given time. ಇಲ್ಲೇನಿದೆ, ಇನ್ಸ್ಟೆಡ್ ಆಫ್ ಮಾಲಿಕ್ಯೂಲ್ಸ್ ಐ ಆಮ್ ಟೇಕಿಂಗ್ ಹಿಯರ್ ದ ಮೋಲ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ನಂಬರ್ ಆಫ್ ಕ್ವಾಂಟಾ ಬದಲಾಗಿ ಇಲ್ಲೇನು ತೊಗೊಂಡಿದ್ದೀನಿ ಅಂತಂದರೆ ಐನ್ಸ್ಟೀನ್ಸ್ ತೊಗೊಂಡಿದ್ದೀನಿ. ನಂಬರ್ ಆಫ್ ಐನ್ಸ್ಟೀನ್ಸ್ ಅಬ್ಸಾರ್ಬ್ಡ್ ಇನ್ ದಿ ಸೇಮ್ ಟೈಮ್. ಫಾರ್ ಎ ರಿಯಾಕ್ಷನ್ that obeys strictly the Einstein's law, one molecule decomposes per photon. The quantum yield is pi is equal to 1. pi is equal to 1 ಇದ್ದಾಗ 1 ಮಾಲಿಕ್ಯೂಲ್ ಡಿಕಂಪೋಸಸ್ ಪರ್ ಫೋಟಾನ್. ಅಂದರೆ ಪ್ರತಿ ಫೋಟಾನ್ಗೆ ಒಂದು ಮಾಲಿಕ್ಯೂಲ್ ಏನಾಗುತ್ತೆ ಅಂತಂದರೆ ಡಿಕಂಪೋಸಸ್ ಆಗುತ್ತೆ. when 2 or more molecules are decomposed per photon, pi is greater than 1. pi is greater than 1 ಇದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚು ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂತಂದರೆ ಡಿಕಂಪೋಸಸ್ ಆಗುತ್ತೆ ಪರ್ ಫೋಟಾನ್ಗೆ. ಆ್ಯಂಡ್ ದ ರಿಯಾಕ್ಷನ್ ಹ್ಯಾಸ್ ಅ ಹೈ ಕ್ವಾಂಟಮ್ ಇಲ್ಡ್. ಅವಾಗ ರಿಯಾಕ್ಷನ್ ಏನಿರುತ್ತೆ, ಹೈ ಕ್ವಾಂಟಮ್ ಇಲ್ಡ್ ಇರುತ್ತೆ. ಇಫ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಡಿಕಂಪೋಸ್ಡ್ ಇಸ್ ಲೆಸ್ ದೆನ್ 1 ಪರ್ ಫೋಟಾನ್, ಪೈ ಈಸ್ ಲೆಸ್ ದೆನ್ 1 ಆ್ಯಂಡ್ ದ ರಿಯಾಕ್ಷನ್ ಹ್ಯಾಸ್ ಲೋ ಕ್ವಾಂಟಮ್ ಎಫಿಷಿಯನ್ಸಿ. ಒಂದು ಪೈ ಈಕ್ವಲ್ ಟು 1 ಇದೆ, ಇನ್ನೊಂದು ಏನಂತಂದರೆ ಪೈ ಈಸ್ ಗ್ರೇಟರ್ ದೆನ್ 1 ಇದೆ, ಪೈ ಈಸ್ ಲೆಸ್ ದೆನ್ 1 ಇದೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಕ್ವಾಂಟಮ್ ಎಫಿಷಿಯನ್ಸಿ. ಕ್ವಾಂಟಮ್ ಎಫಿಷಿಯನ್ಸಿ. ಇವಾಗ ಇದ್ರ ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನೋಡಿ. ಹಿಯರ್ ಸಬ್ಸ್ಟನ್ಸ್ ಅಬ್ಸಾರ್ಬ್ಸ್ 3.4 into 10 to the power 15 quanta of radiation per second. 0.001 mole of substance undergoes chemical reaction in 1300 seconds. Calculate quantum efficiency. ನೋಡಿ, a substance absorbs 3.4 into 10 to the power 15 quanta of radiation per second. ಪ್ರತಿ ಸೆಕೆಂಡ್ಗೆ ಎಷ್ಟು ಕ್ವಾಂಟಾ ಆಫ್ ರೇಡಿಯೇಷನನ್ನು ಅಬ್ಸರ್ವ್ ಮಾಡುತ್ತೆ? 3.4 into 10 to the power 15. 0.001 mole of substance it undergoes chemical reaction in 1300 seconds. Calculate quantum efficiency. ಕ್ವಾಂಟಮ್ ಎಫಿಷಿಯನ್ಸಿ ಅಂತಂದರೆ ಫಾರ್ಮುಲಾಸ್ ಗೊತ್ತಿದೆ. ಏನೇನು ಗೊತ್ತಿದೆ? ಒಂದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟಿಂಗ್ ಇನ್ ಅ ಗಿವನ್ ಟೈಮ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಾ ಅಬ್ಸಾರ್ಬ್ ಇನ್ ದ ಸೇಮ್ ಟೈಮ್. ಇನ್ನೊಂದು ನಂಬರ್ ಆಫ್ ಮೋಲ್ಸ್ ರಿಯಾಕ್ಟಿಂಗ್ ಇನ್ ಅ ಗಿವನ್ ಟೈಮ್ ಡಿವೈಡೆಡ್ ಬೈ ನಂಬರ್ ಆಫ್ ಐನ್ಸ್ಟೀನ್ಸ್ ಅಬ್ಸಾರ್ಬ್ ಇನ್ ದ ಸೇಮ್ ಟೈಮ್. ಅವರು ಕ್ವಾಂಟಮ್ ಎಫಿಷಿಯನ್ಸಿ ಕೇಳಿದ್ದಾರೆ ಮತ್ತು ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಕ್ವಾಂಟಾ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಯೂಸ್ ಫಸ್ಟ್ ಫಾರ್ಮುಲಾ. ಆ್ಯಂಡ್ ಸಿ ಹಿಯರ್ ಫಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್ ದ ಗಿವನ್ ಇನ್ಫಾರ್ಮೇಷನ್. ಗಿವನ್ ನಂಬರ್ ಆಫ್ ಕ್ವಾಂಟಾ ಅಬ್ಸಾರ್ಬ್ ಪರ್ ಸೆಕೆಂಡ್. ಹೌ ಮಚ್ ಈಸ್ ದೇರ್? 3.4 into 10 to the power 15. Number of moles reacted. Number of moles reacted is 0.001 and time of reaction is 1300 seconds. Time of reaction is 1300 seconds. Now, number of molecules reacting. Number of molecules reacting. They have given the number of moles. But we want in this formula molecules. So therefore we have to multiply with this number with the Avogadro's value n. So 0.001 into n. N value is 6.022 into 10 to the power 23 into 0.001. And its answer is 6.022 into 10 to the power 20. Number of quanta absorbed in 1300 second.
number of quanta absorbed, because they have given here 3.4 into 10 to the power 15 per second. Per second ಅಂದರೆ ಎಷ್ಟು ಸೆಕೆಂಡ್ ಕೊಟ್ಟಿದ್ದಾರೆ ಅದನ್ನು ನಾವು ತಗೊಳ್ಬೇಕು ನಂಬರ್ ಆಫ್ ಕ್ವಾಂಟಾ ಅಬ್ಸಾರ್ಬ್ಡ್ ಅಂತ ಹೇಳಿ. ಸೊ ಇಲ್ಲಿ 3.4 into 10 to the power 15 into 1300 and it will become 4420 into 10 to the power 15. Then we have to calculate the quantum efficiency. Quantum efficiency formula is pi is equal to number of molecules reacting in a given time divided by number of quanta absorbed in the same time. You have to substitute all these values. 6.022 into 10 to the power 20 divided by 4420 into 10 to the power 15. Then it will become 1.362 into 10 to the power minus 3 into 10 to the power 5 ಬರುತ್ತೆ. And then 1.362 into 10 to the power 2 ಆಗುತ್ತೆ. 10 to the power minus 3 into 10 to the power 5. And now the answer is 1.3 into 10 to the power 2. It will become 136.2. So this is then pi value. ಇದೇನಂತಂದರೆ ಕ್ವಾಂಟಮ್ ಎಫಿಷಿಯನ್ಸಿಯನ್ನು ಈ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ನಾವು ವಿಲ್ ಸಿ ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ರೀಸನ್ಸ್ ಫಾರ್ ಹೈ ಕ್ವಾಂಟಮ್ ಎಫಿಷಿಯನ್ಸಿ. ಹೈ ಕ್ವಾಂಟಮ್ ಎಫಿಷಿಯನ್ಸಿ ಇರೋದಕ್ಕೆ ರೀಸನ್ಸ್ ಏನೇನು ಬರುತ್ತೆ. ಸೊ ಫಸ್ಟ್ ಒನ್ ಈಸ್ ಇನ್ ಅ ಪೋಟೋಕೆಮಿಕಲ್ ರಿಯಾಕ್ಷನ್. In a photochemical reaction, if the number of molecules decomposed is more than 1 per photon, that is pi is greater than 1, then the reaction is said to have a high quantum efficiency. So first one is high quantum efficiency. In case of high quantum efficiency, pi is greater than 1. Okay, pi is greater than 1. The reasons of high quantum efficiency are, high quantum efficiency ಗೆ reasons ಏನೇನು ಬರುತ್ತೆ. ಒಂದು, reactions subsequent to the primary reaction. ಅಂದರೆ ರಿಯಾಕ್ಷನ್ ಏನಾಗಿರುತ್ತೆ ಇಲ್ಲಿ ಪ್ರೈಮರಿ ರಿಯಾಕ್ಷನ್ಗೆ ಸಬ್ಸಿಕ್ವೆಂಟ್ ಆಗಿರುತ್ತೆ. ಎ ರಿಯಾಕ್ಷನ್ ಚೈನ್ ಫಾರ್ಮ್ಸ್ ಮೆನಿ ಮಾಲಿಕ್ಯೂಲ್ಸ್ ಪರ್ ಪೋಟಾನ್. ಒಂದು ಪ್ರೈಮರಿ ರಿಯಾಕ್ಷನ್ಗೆ ಇಲ್ಲೇನಂತಂದರೆ ಸಬ್ಸಿಕ್ವೆಂಟ್ ಟು ದ ಪ್ರೈಮರಿ ರಿಯಾಕ್ಷನ್. ಇನ್ನೊಂದು ಏನಂತಂದರೆ ಎ ರಿಯಾಕ್ಷನ್ ಚೈನ್ ಇಟ್ ಫಾರ್ಮ್ಸ್ ದ ಮೆನಿ ಮಾಲಿಕ್ಯೂಲ್ಸ್ ಪರ್ ಪೋಟಾನ್. ಒಂದೇ ಪೋಟಾನ್ಗೆ ಏನಂತಂದರೆ ಬಹಳಷ್ಟು ಮಾಲಿಕ್ಯೂಲ್ಸ್ ಏನಾಗತ್ತಂತಂದರೆ ಸಿಗತ್ತೆ. ಆ್ಯಂಡ್ ಫಸ್ಟ್ ರೀಸನ್ ನೋಡೋಣ, ರಿಯಾಕ್ಷನ್ ಸಬ್ಸಿಕ್ವೆಂಟ್ ಟು ದ ಪ್ರೈಮರಿ ರಿಯಾಕ್ಷನ್. One photon absorbed in a primary reaction, it dissociates one molecule of the reactant. One photon absorbed in a primary reaction, it dissociates one molecule of the reactant. ಅಂತಂದರೆ ಇಲ್ಲಿ ಒಂದು ಪೋಟಾನನ್ನು ಅಬ್ಸಾರ್ಬ್ ಮಾಡ್ಕೊಂತಂತಂದರೆ ಪ್ರೈಮರಿ ರಿಯಾಕ್ಷನಲ್ಲಿ ಅದೇನು ಮಾಡತ್ತಂತಂದರೆ ಇಟ್ ಡಿಸೋಸಿಯೇಟ್ಸ್ ಒನ್ ಮಾಲಿಕ್ಯೂಲ್ ಆಫ್ ದ ರಿಯಾಕ್ಟಂಟ್. But the excited atoms that result may start a subsequent secondary reaction in which the further molecule is decomposed. See here, this is AB, it is a reactant and this is absorbs one photon. ಇದು ಒಂದು ಪೋಟಾನನ್ನು ಅಬ್ಸಾರ್ಪ್ಷನ್ ಮಾಡ್ಕೊಂಡಾಗ ಇದೇನಾಗತ್ತಂದರೆ ಡಿಸೋಸಿಯೇಟ್ ಆಗುತ್ತೆ. ಎ ಬಿ ಇದ್ದದ್ದು ಏನಾಯಿತು, ಡಿಸೋಸಿಯೇಟ್ ಆಯ್ತು ಅಂತಂದರೆ ಎ ಪ್ಲಸ್ ಬಿ ಆಯಿತು. ಇಟ್ ಈಸ್ ಅ ಪ್ರೈಮರಿ. ನೆಕ್ಸ್ಟ್ ಏನಾಗತ್ತಂತಂದರೆ this results, okay, this results again it is react in case of secondary with A, and now here it provide the A2 molecule and B molecule. Further molecule is decomposed, ಅಂದರೆ ಎ ಬಿ ಇದ್ದದ್ದು ಡಿಕಂಪೋಸ್ ಆಗುತ್ತೆ. ಏನಾಗತ್ತಂತಂದರೆ ಎ ಬಿ ಪ್ಲಸ್ ಎ ಗಿವ್ಸ್ ರೆಸ್ ಟು ಎ ಪ್ಲಸ್ ಬಿ ಪ್ಲಸ್ ಎ ಆ್ಯಂಡ್ ಎ ಈಸ್ A2 and now this is a B, it is a secondary. Obviously here one photon of radiation has decomposed to molecules, one in the primary reaction and one in the secondary reaction. ಆದರೆ ಇಲ್ಲಿ ಏನಾಯಿತು, ಮಾಲಿಕ್ಯೂಲ್ಸು ಒಂದು ಮಾಲಿಕ್ಯೂಲ್ಸು ಪ್ರೈಮರಿ ರಿಯಾಕ್ಷನ್ನಲ್ಲಿ ಡಿಕಂಪೋಸ್ ಆಯಿತಾ, ಇನ್ನೊಂದು ಮಾಲಿಕ್ಯೂಲು ಸೆಕೆಂಡರಿ ರಿಯಾಕ್ಷನಲ್ಲಿ ಡಿಕಂಪೋಸ್ ಆಯಿತಾ. ಹೆನ್ಸ್ ದ ಕ್ವಾಂಟಮ್ ಈಲ್ಡ್ ಆಫ್ ದ ಓವರ್ ಆಲ್ ರಿಯಾಕ್ಷನ್ ಇಸ್ 2. ಅದಕ್ಕೆ ಕ್ವಾಂಟಮ್ ಈಲ್ಡ್ ಎಷ್ಟು ಬರುತ್ತೆ ಅಂತಂದರೆ 2 ಅಂತ ಹೇಳಿ ಬರುತ್ತೆ. And we'll move to the second reason. A reaction chain forms many molecules per photon. Reaction chain ಏನು ಮಾಡುತ್ತೆ ಅಂತಂದರೆ ಒಂದು ಪೋಟಾನ್ಗೆ ಮೆನಿ ಮಾಲಿಕ್ಯೂಲ್ಸನ್ನು ಫಾರ್ಮೇಷನ್ ಮಾಡುತ್ತೆ. See here, when there are 2 or more reactants, a molecule of one of them absorbs a photon and dissociates, that is a primary reaction. The excited atom that is producer starts a secondary chain.
ಎಕ್ಸೈಟ್ ಆಗಿರುವಂಥದ್ದು ಏನು ಮಾಡುತ್ತೆ ಅಂತಂದರೆ ಮತ್ತೆ ಸೆಕೆಂಡರಿ ಚೈನನ್ನು ಕೊಡುತ್ತೆ. ಸಿ ಹಿಯರ್ A2 molecules it absorbs a photon to give the 2A. This is in secondary. And next one. Again A molecule it reacts with B2 to gives rise to AB because it splits into B and B, AB plus B. And another one is this B again it is reacts with A2 to gives rise to this is A and A, AB plus A. So these two are the secondary, this one is in primary. See here A2 gives rise to 2A, A plus B2, A plus B2, AB and B. Then B plus A2, AB and A. Here A and then here B. B2 ತಗೊಂಡಾಗ 1B ಸಿಗುತ್ತೆ, A2 ತಗೊಂಡಾಗ 1A ಸಿಗುತ್ತೆ. ಕಾಮನ್ ಫ್ಯಾಕ್ಟರ್ ಯಾವುದಿದೆ? AB ಇದೆ. It is to be noted that A consumed in 2, here A consumed in equation 2 is regenerated in equation 3. ಅಂದರೆ ಇಕ್ವೇಷನ್ 2ನಲ್ಲಿ ಎ ಅನ್ನು ಯೂಸ್ ಮಾಡ್ಕೊಂಡಿದ್ದೀವಿ, ಅದು ಮತ್ತು ವಾಪಸ್ ನಮಗೆ ಇಕ್ವೇಷನ್ 3ನಲ್ಲಿ ಸಿಕ್ಕಿದೆ. ದಿಸ್ ರಿಯಾಕ್ಷನ್ ಚೈನ್ ಕಂಟಿನ್ಯೂಸ್ ಟು ಫಾರ್ಮ್ 2 molecules ಈಚ್ ಟೈಮ್. ಈ ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ ಕಂಟಿನ್ಯೂ ಆಗುತ್ತೆ. ದಸ್ ದಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಎ ಬಿ ಇಟ್ ಫಾರ್ಮ್ ಇನ್ ದಿ ಓವರಾಲ್ ರಿಯಾಕ್ಷನ್ ಪರ್ ಪೋಟಾನ್ ಈಸ್ ವೆರಿ ಹೈ. ಅಂದರೆ ಇದೇನು ಚೈನ್ ಫಾರ್ಮೇಷನ್ ಮಾಡುತ್ತೆ, ಕಂಟಿನ್ಯೂ ಆಗಿರುತ್ತೆ, ಮೆನಿ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಮಾಡುತ್ತೆ. ಇದೇನಂತಂದರೆ ಸಬ್ಸಿಕ್ವೆಂಟ್ ರಿಯಾಕ್ಷನನ್ನು ಅಷ್ಟೇ ಕೊಡುತ್ತೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಇದಕ್ಕೆ ಎಕ್ಸಾಂಪಲ್ಸನ್ನು ನೋಡೋಣ ಇವಾಗ. ಸೊ ಫಸ್ಟ್ ಕೇಸ್ ಏನಿತ್ತು? ರಿಯಾಕ್ಷನ್ ಸಬ್ಸಿಕ್ವೆಂಟ್ ಟು ದ ಪ್ರೈಮರಿ ರಿಯಾಕ್ಷನ್. ಡಿಕಂಪೋಸಿಷನ್ ಆಫ್ HI, ದ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. Decomposition of hydrogen iodide is brought about by the absorption of light of less than 4000 angstrom unit. In the primary reaction, a molecule of hydrogen iodide absorbs a photon and dissociates to produce H and I. Here, this is an hydrogen iodide. It absorbs one photon. It will split up ಆಗುತ್ತೆ, H plus I ಆಗುತ್ತೆ, primary ಆಗುತ್ತೆ. In next one, H plus HI. Okay, H plus HI gives rise to H2 plus I. And another case is I plus I gives rise to I2. These two are secondary. So now here the overall reaction is. And now it's in the overall reaction, 2 molecules of hydrogen iodide are decomposed for 1 photon. 2 HI ಮಾಲಿಕ್ಯೂಲ್ಸು 1 ಪೋಟಾನ್ ಡಿಕಂಪೋಸಸ್ ಆಗೋದ್ರಿಂದ ಇದರದ್ದು ಕ್ವಾಂಟಮ್ ಇಲ್ಡ್ ಎಷ್ಟು ಬರುತ್ತೆ ಅಂತಂದರೆ 2 ಬರುತ್ತೆ. ಸೆಕೆಂಡ್ ಒನ್ ಎಕ್ಸಾಂಪಲ್, ಎ ರಿಯಾಕ್ಷನ್ ಚೈನ್ ಫಾರ್ಮ್ಸ್ ಮೆನಿ ಮಾಲಿಕ್ಯೂಲ್ಸ್ ಪರ್ ಪೋಟಾನ್. ಫಾರ್ ಎಕ್ಸಾಂಪಲ್ ಹಿಯರ್ photochemical chain reaction, a mixture of hydrogen and chlorine, it is exposed to light of wavelength is less than 4000 angstrom unit. The hydrogen and chlorine reacts rapidly to form hydrogen chloride. In the primary step, a molecule of chlorine, it absorbs a photon and dissociates into 2 Cl atoms. This is followed by the secondary reaction. See here, this one is an Cl2. It reacts with the photon. It provides the 2 Cl and then again Cl plus H2. ಇಲ್ಲಿ 2 H2 ಇದೆ ಅಂದರೆ 1 H ಸಿಗುತ್ತೆ. ಆ್ಯಂಡ್ ದೆನ್ H ಪ್ಲಸ್ Cl2, 2 Cl2 ಇದೆ ಅಂತಂದರೆ 1 Cl ಸಿಗುತ್ತೆ. ಕಾಮನ್ ಆಗಿ ಏನು ಸಿಗುತ್ತೆ ಅಂತಂದರೆ HCl, ಪ್ರೈಮರಿ ಸೆಕೆಂಡರಿ. ಹೌದಾ? ಅಂದರೆ ಇದೇನಾಯ್ತು ಅಂತಂದರೆ ಕಂಟಿನ್ಯೂಸ್ ಆಗಿದೆ ಅಲ್ಲ. ಇಲ್ಲೇನು ಕಲ್ತಿದ್ದೀರಾ ಅದೇ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಎಕ್ಸಾಂಪಲ್ಸನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಇದಕ್ಕೆ. ಓಕೆ, ಆ್ಯಂಡ್ ನಾವು ನೆಕ್ಸ್ಟ್ ಒನ್ ಈಸ್ ಹಿಯರ್ ರೀಸನ್ಸ್ ಫಾರ್ ಲೋ ಕ್ವಾಂಟಮ್ ಎಫಿಷಿಯನ್ಸಿ. ಲೋ ಕ್ವಾಂಟಮ್ ಎಫಿಷಿಯನ್ಸಿಗೆ ರೀಸನ್ ಯಾವ ರೀತಿಯಾಗಿ ಬರುತ್ತೆ? ಲೋ ಕ್ವಾಂಟಮ್ ಎಫಿಷಿಯನ್ಸಿ, ಇಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ? ಹೈ ಕ್ವಾಂಟಮ್ ಎಫಿಷಿಯನ್ಸಿಯನ್ನು ಸ್ಟಡಿ ಮಾಡಿದ್ವಿ. ಇನ್ನಿಲ್ಲಿ ಏನಂತಂದರೆ ರೀಸನ್ಸ್ ಫಾರ್ ಲೋ ಕ್ವಾಂಟಮ್ ಎಫಿಷಿಯನ್ಸಿ. ಇನ್ ಎ photochemical reaction, if the number of molecules decomposed is less than 1 per photon, ಅಂದರೆ ಇಲ್ಲಿ ಏನಿರಬೇಕಂತಂದರೆ ಲೆಸ್ ದ್ಯಾನ್ 1 per photon, ಒಂದಕ್ಕಿಂತ ಏನಿರಬೇಕಂತಂದರೆ ಲೆಸ್ ಇರಬೇಕು. ದೆನ್ ದ ರಿಯಾಕ್ಷನ್ ಈಸ್ ಸೇಡ್ ಟು ಹ್ಯಾವ್ ಲೋ ಕ್ವಾಂಟಮ್ ಎಫಿಷಿಯನ್ಸಿ. ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಡಿಕಂಪೋಸ್ಡ್ ಈಸ್ ಲೆಸ್ ದ್ಯಾನ್ 1 per photon. Here the reasons. One case is deactivation of reacting molecules.
ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಏನಾಗತ್ತಂದ್ರೆ ಡಿಆಕ್ಟಿವೇಶನ್ ಆಗುತ್ತೆ. ಅನದರ್ ಕೇಸ್ ಈಸ್ ಆಕರೆನ್ಸ್ ಆಫ್ ರಿವರ್ಸ್ ಆಫ್ ಪ್ರೈಮರಿ ರಿಯಾಕ್ಷನ್. ಪ್ರೈಮರಿ ರಿಯಾಕ್ಷನ್ ಆಕರ್ಸ್ ರಿವರ್ಸ್. ಥರ್ಡ್ ಒನ್ ಈಸ್ recombination of dissociated fragments. Dissociated fragments get recombination. Here first one is deactivation of reacting molecules. Deactivation of reacting molecules. Here the excited molecules in the primary process may be deactivated before they get opportunity to react. This is caused by collisions with some inert molecules or by fluorescence. Excited molecules in case of primary process may be deactivated before they get opportunity to react. ಅಂದರೆ ಎಕ್ಸೈಟೆಡ್ ಮಾಲಿಕ್ಯೂಲ್ಸು ಪ್ರೈಮರಿ ಪ್ರೋಸೆಸ್ನಲ್ಲಿ ಅದಕ್ಕೆ ರಿಯಾಕ್ಟ್ ಆಗೋದಕ್ಕೆ ಅಪಾರ್ಚುನಿಟಿ ಸಿಗೋದಕ್ಕಿಂತ ಮುಂಚೆ ಅದೇನಾಗ್ಬಿಡತ್ತೆ ಅಂತಂದರೆ ಡಿಆಕ್ಟಿವೇಟ್ ಆಗಿಬಿಡತ್ತೆ. ಅವಾಗ ಅದೇನು ಕಾಸಸ್ ಮಾಡತ್ತಂತಂದರೆ ಕೊಲಿಷನ್ಸ್ ವಿತ್ ಸಮ್ ಇನರ್ಟ್ ಮಾಲಿಕ್ಯೂಲ್ಸ್ ಆರ್ ಬೈ ಫ್ಲೂರೋಸೆನ್ಸ್. See here, it reacts with the proton and then it provides the A star means activation. This activation to provide A plus H mu dash. ಅಂದರೆ ಅದಕ್ಕೆ ರಿಯಾಕ್ಟ್ ಆಗುವಂಥ ಚಾನ್ಸ್ ಸಿಗೋಕ್ಕೂ ಮುಂಚೆನೇ ಅದೇನಾಗ್ಬಿಡತ್ತೆ ಅಂತಂದರೆ ಡಿಆಕ್ಟಿವೇಟ್ ಆಗಿಬಿಡತ್ತೆ. ದಿಸ್ ಈಸ್ ದ ಫಸ್ಟ್ ರೀಸನ್, ಡಿಆಕ್ಟಿವೇಶನ್ ಆಫ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್. ಆ್ಯಂಡ್ ನಾವು ಸೆಕೆಂಡ್ ರೀಸನ್ ಈಸ್ occurrence of reverse primary reaction. Occurrence of reverse primary reaction. Here the primary reaction generally yields a polymer. Primary reaction generally yields a polymer. Primary reaction ಏನು ಕೊಡುತ್ತೆ? ಪಾಲಿಮರ್ ಅನ್ನು ಕೊಡುತ್ತೆ. The product then undergoes thermal reaction giving back reactant molecule. ಅದೇ ಪ್ರಾಡಕ್ಟ್ ಏನಾಗತ್ತಂತಂದರೆ ಥರ್ಮಲ್ ರಿಯಾಕ್ಷನ್ ಒಳಗಡೆಗೆ ಹೋಗಿ ವಾಪಸ್ ರಿಯಾಕ್ಟೆಂಟ್ ಮಾಲಿಕ್ಯೂಲನ್ನು ಫಾರ್ಮೇಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 2A ಗಿವ್ಸ್ ರೈಸ್ ಟು A2 ಪಾಲಿಮರ್ಸನ್ನು ಕೊಡುತ್ತೆ. ಥರ್ಮಲ್ ರಿಯಾಕ್ಷನ್ಗೆ ಹೋಗಿಬಿಟ್ಟು ಮತ್ತೆ ರಿಯಾಕ್ಟೆಂಟನ್ನು ಫಾರ್ಮೇಷನ್ ಮಾಡುತ್ತೆ. ದಿಸ್ ಈಸ್ ಅ ಹೀಟ್ ಫೋಟಾನ್. ಆವಾಗ ಏನು ಕೊಡುತ್ತಂತಂದರೆ ಲಾಂಗ್ ಚೈನ್ ಆಫ್ ಪಾಲಿಮರ್ಸ್ ಕೊಡುತ್ತೆ. ಮತ್ತೆ ಹೀಟ್ ಮಾಡಿದಾಗ ರಿಯಾಕ್ಟೆಂಟನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಮೀನ್ಸ್ ಇಟ್ ಪ್ರೊಸೀಡ್ಸ್ ದ ಈಕ್ವಿಲಿಬ್ರಿಯಮ್ ಸ್ಟೇಟ್ ಈಸ್ ರೀಚ್ಡ್. ಓಕೆ. And third one is recombination of dissociated fragments. Third one ಏನು ಹೇಳಿದ್ದೀನಿ? recombination of dissociated fragments. ಅಂದರೆ ಡಿಸೋಸಿಯೇಟ್ ಆಗಿರುವಂಥ, ಒಡೆದು ಹೋಗಿರುವಂತಹ, ಡಿಕಂಪೋಸಸ್ ಆಗಿರುವಂಥ ಫ್ರಾಗ್ಮೆಂಟ್ಸ್ ಏನಾಗತ್ತಂತಂದರೆ ಮತ್ತೆ ವಾಪಸ್ ಕಂಬೈನ್ ಆಗುತ್ತೆ. ಇನ್ ದ ಪ್ರೈಮರಿ ಪ್ರಾಸೆಸ್ ದ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಮೇ ಡಿಸೋಸಿಯೇಟ್ ಟು ಗಿವ್ ಸ್ಮಾಲರ್ ಫ್ರಾಗ್ಮೆಂಟ್ಸ್. These fragments can recombine to give back the reactants. ನೋಡಿ ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತಂದರೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಫೋಟಾನನ್ನು ಅಬ್ಸಾರ್ಪ್ಷನ್ ಮಾಡಿಕೊಂಡು A+B ಕೊಡುತ್ತೆ. ಅಗೇನ್ ಇದು ಇವಾಗ ಫ್ರಾಗ್ಮೆಂಟ್ಸ್ ಆಯಿತು. ಈ ಫ್ರಾಗ್ಮೆಂಟ್ಸ್ ಏನಾಗುತ್ತೆ ಅಂತಂದರೆ A+B ರಿಯಾಕ್ಟ್ ಆಗಿಬಿಟ್ಟು ಮತ್ತೆ ರಿಯಾಕ್ಟಿಂಗ್ ಮಾಲಿಕ್ಯೂಲನ್ನು ಕೊಡುತ್ತೆ. ಗಿವ್ ಬ್ಯಾಕ್ ದ ರಿಯಾಕ್ಟೆಂಟ್. AB ಫೋಟಾನ್ A+B gives rise to AB. Thus the secondary reactions it is involving the fragments to form the product will not occur. This will greatly lower the yield. ಅಂದರೆ ಇಲ್ಲಿ ಪ್ರಾಡಕ್ಟೇ ಸಿಗಲ್ಲ. ಅದಕ್ಕೋಸ್ಕರ ಇದೇನಾಗತ್ತಂತಂದರೆ ಲೆಸ್ ದೆನ್ 1 ಇರುತ್ತೆ. ಲೆಸ್ ದೆನ್ 1 ಮೀನ್ಸ್ ಲೋ ಕ್ವಾಂಟಮ್ ಎಫಿಷಿಯನ್ಸಿ. See here examples. That first one example is for the first reason dimerization of anthracene. Here when anthracene, that is formula is C14H10, it is dissolved in benzene ನಲ್ಲಿ ಡಿಸಾಲ್ವ್ ಮಾಡ್ತೀನಿ. it exposed to UV rays, it is converted to dianthracene, that is C28H20. C14 ಇದೆಯಾ, H10 ಇದೆಯಾ, ಫೋಟಾನ್ ಹಾಕಿದ್ನಾ, ಇಲ್ಲಿ 2 moles ತೊಗೊಂಡಿದ್ದೀನಿ. ಇದೇನಾಗತ್ತಂತಂದರೆ ಇಲ್ಲಿ ಡೈಎಂಥ್ರಾಸಿನ್ ಆಗಿ ಕನ್ವರ್ಟ್ ಆಗುತ್ತೆ, C28H20. Obviously the quantum yield should be 2, but it's actually found to be 0.5. The low quantum yield is explained as the reaction is accompanied by fluorescence which deactivates the excited anthracene molecules. Furthermore, the above reaction is reversible. That is 2 moles of C14H10 H mu thermal and then it provides the C28H20. ಅಂದರೆ ಹೀಟ್ ಮಾಡಿದಾಗ ಇಷ್ಟು ಸಿಗುತ್ತೆ, ಥರ್ಮಲ್ ಮಾಡಿದಾಗ ಮತ್ತೆ ರಿಯಾಕ್ಟೆಂಟ್ ಮಾಲಿಕ್ಯೂಲನ್ನು ಫಾರ್ಮೇಷನ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಂಬಿನೇಷನ್ ಆಫ್ H2 and Br2.
When a mixture of hydrogen and bromine it is exposed to light, hydrogen bromide is formed. ಹೈಡ್ರೋಜನ ಮತ್ತು ಬ್ರೋಮಿನನ್ನು ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ಅದೇನು ಫಾರ್ಮೇಷನ್ ಮಾಡತ್ತಂತಂದರೆ ಹೈಡ್ರೋಜನ್ ಬ್ರೊಮೈಡನ್ನು ಫಾರ್ಮೇಷನ್ ಮಾಡುತ್ತೆ. ಅವಾಗ ಏನಂತಂದರೆ ರಿಯಾಕ್ಷನ್ಸನ್ನು ಯಾವ ರೀತಿಯಾಗಿ ಬರಿಬೋದು ಅಂತಂದರೆ ದಿಸ್ ಈಸ್ Br2 ಪ್ಲಸ್ H mu ಗಿವ್ಸ್ ರೈಸ್ ಟು 2Br ಪ್ರೈಮರಿ ರಿಯಾಕ್ಷನ್. Br ಪ್ಲಸ್ H2 HBr ಆ್ಯಂಡ್ H ಪ್ಲಸ್ Br2 ಕಾಮನ್ ಯಾವ್ದು ಬರುತ್ತೆ, ಇಲ್ಲಿ 2 H2 ಇದೆ, 1 ಬರುತ್ತೆ. Br2 2 ಇದೆ, 1 ಬರುತ್ತೆ. ಹೇಳಿದ್ದೀನಲ್ಲ Br ಪ್ಲಸ್ H2 HBr ಪ್ಲಸ್ H ಪ್ಲಸ್ Br2 HBr ಪ್ಲಸ್ Br. ನೆಕ್ಸ್ಟ್ ಒನ್ H ಪ್ಲಸ್ HBr. H ಪ್ಲಸ್ HBr ಏನು ಕೊಡುತ್ತೆ, H2 ಪ್ಲಸ್ Br ಕೊಡುತ್ತೆ. Br ಪ್ಲಸ್ Br ಈಸ್ Br2. ಆ್ಯಂಡ್ ದಿಸ್ ಈಸ್ ಅಬೌಟ್ ದಿ ಲೋ ಕ್ವಾಂಟಮ್ ಎಫಿಷಿಯನ್ಸಿ. ಇದೇನಂತಂದರೆ ಲೋ ಕ್ವಾಂಟಮ್ ಎಫಿಷಿಯನ್ಸಿನಲ್ಲಿ ಬರುತ್ತೆ. ಆ್ಯಂಡ್ ನಾವು see here problems on the Einstein's law of photochemical equation. Einstein's law of photochemical equation ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿಯಾಗಿ ಬಿಡಿಸ್ಬೇಕು. ಕ್ಯಾಲ್ಕುಲೇಟ್ ದ ಎನರ್ಜಿ ಅಸೋಸಿಯೇಟೆಡ್ ವಿತ್ A 1 photon, B 1 Einstein of radiation of wavelength 8000 angstrom unit. You have to calculate the energy associated. Planck's constant value is 6.62 into 10 to the power minus 27 erg second. Velocity of light is 3 into 10 to the power 10 centimeter per second. Avogadro's number is 6.02 into 10 to the power 23. And they have given the lambda value. Wavelength is 8000 angstrom unit. It is converted into centimeter. It will become 8000 into 10 to the power minus 8 centimeter. And now here energy of a photon is equal to H into mu. Mu value is C by lambda, and you have to substitute all this value in this equation. Then finally it will become 2.482 into 10 to the power minus 12 erg. And next one is energy per Einstein. Energy per Einstein is equal to NH mu. Its formula is NH mu. Once again you have to put the mu value is C by lambda. And then once again you have to substitute all this value and then find out. Means it is the energy of a photon and this is energy per Einstein. Energy of photon is just it is H mu, and then energy per Einstein its formula is NH mu. Substitute ಮಾಡಿದಾಗ 1.494 into 10 to the power 12 erg ಅಂತ ಹೇಳಿ ಬರುತ್ತೆ. Okay, so you have to practice more number of problems like this one.